ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮ ದೇವೇಂದ್ರ ಯೂಟ್ಯೂಬ್ ಚಾನಲ್. ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬದನೆಕಾಯಿ ಎಣ್ಗಾಯಿ ಅಥವಾ ಅಡ್ಗಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫಾರ್ ಯು. ನನ್ನ ಚಾನಲ್ನ ಅಂದರೆ ಕುಸುಮ ದೇವೇಂದ್ರ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಬದನೆಕಾಯಿ ಎಣ್ಣೆ ಹೇಗೆ ಮಾಡೋದು ನನ್ನ ಸ್ಟೈಲಲ್ಲಿ ಹೇಗೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ ಗೈಸ್, ಇವತ್ತು ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು, ಅಡುಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಬದನೆಕಾಯಿ ಇರಬೇಕು. ಬದನೆಕಾಯಿ ಅಡುಗೆ ಮಾಡೋಕ್ಕೆ ಜೋಗ್ ಸಫಾಟ್ ಬದನೆಕಾಯಿನ ಈ ಥರ ನೋಡಿ 4 ಡೈರೆಕ್ಷನಲ್ಲಿ ಅದು ಪೀಸ್ ಆಗಬೇಕು. ಆ ಥರ ಕಟ್ ಮಾಡಬೇಕು. 4 ಸೈಡು ಅದು ಏನಂತಾರೆ ಪಾರ್ಟ್ಸ್ ಆಗಬೇಕು. 4 ಪಾರ್ಟ್ಸ್ ಆ ಥರ ನೋಡಿ, 2, 3, 4 ಆ ಥರ ಪಾರ್ಟ್ಸ್ ಆಗಬೇಕು. ಅದೇ ಥರನ ಒಂದು ಪಾತ್ರೆಯಲ್ಲಿ ನಾವು ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾವೇನು ಕಟ್ ಮಾಡಿರ್ತೀವಲ್ವ ಆ ಬದನೆಕಾಯಿನ ಅದರಲ್ಲಿ ಹಾಕಬೇಕು. ನೀರಲ್ಲಿ ನೋಡಿ ಆ ಥರ ಕಟ್ ಮಾಡಿಬಿಟ್ಟು ಹಾಗೆ ಎಲ್ಲ ಬದನೆಕಾಯಿನೂ ಅದೇ ಥರ ಕಟ್ ಮಾಡ್ಕೊಳ್ಳಿ. ನೋಡಿ 4 ಪಾರ್ಟ್ಸ್ ಆಗಬೇಕು ಅವು ಬದನೆಕಾಯಿ. ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಕಟ್ ಮಾಡ್ತೀನಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಆ ಕಡೆ 2 ಈ ಕಡೆ 2 4 ಪಾರ್ಟ್ಸ್. ಗೈಸ್, ಆ ತೊಟ್ಟು ಮಾತ್ರ ತೆಗಿಯೋ ಹಾಗಿಲ್ಲ. ಯಾಕಂದರೆ ಈಗ ಅದು ಒಂದು ಸ್ವಲ್ಪ ಜನ ಬದನೆಕಾಯಿ ತಿಂದುಬಿಟ್ರೆ ನಂಜು ಅಂತ ಹೇಳ್ತಾರಲ್ವ. ಆ ತೊಟ್ಟನ್ನ ಸಮೇತ ನಾವು ಬೇಯಿಸಿ ತಿಂದರೆ ಯಾವುದೇ ಥರ ನಂಜಾಗಲ್ಲ. ನೀವು ಆ ತೊಟ್ಟನ್ನ ತೆಗಿಲೇಬೇಡಿ. ಅದನ್ನು ಹಾಕಿ ಒಗ್ಗರಣೆಯಲ್ಲಿ ತೊಟ್ಟು ಇರಲೇಬೇಕು. ತೊಟ್ಟು ವಿತೌಟ್ ತೊಟ್ಟು ಪಲ್ಯ ಮಾಡೋ ಹಾಗಿಲ್ಲ. ಯಾವುದೇ ಥರ ನಂಜು, ಈ ಥರ ಇನ್ಫೆಕ್ಷನ್ನು, ಅಲರ್ಜಿ, ಒಬ್ಬೊಬ್ಬರಿಗೆ ಬದನೆಕಾಯಿ ತಿಂದ ತಕ್ಷಣ ಮೈಯೆಲ್ಲ ಕಡಿತ ಬರುತ್ತಲ್ವ, ಆ ಥರ ಎಲ್ಲ ಬರೋದಿಲ್ಲ ಈ ಥರ ಮಾಡಿ ತಿನ್ನೋದ್ರಿಂದ. ಹಾಗಾಗಿ ತೊಟ್ಟನ್ನ ತೆಗಿಬೇಡಿ. ನೋಡಿ ಅದೇ ಥರ ಎಲ್ಲ ಬದನೆಕಾಯಿನ ಕಟ್ ಮಾಡ್ಕೊಂಡು ಈಗ ನಾವು ಬದನೆಕಾಯಿನ ಸ್ವಲ್ಪ ಆಯಿಲಲ್ಲಿ ಹಾಕಿ ಫ್ರೈ ಮಾಡೋಣ. ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆ ಎಲ್ಲ ಸ್ವಲ್ಪ ಡ್ರೈ ಆಗಲಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೋಣ. ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನೋಡಿ, ನಾವೇನು ನೀರಲ್ಲಿ ಉಪ್ಪು ನೀರಲ್ಲಿ ಬದನೆಕಾಯಿ ಹೋಳಿ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಆ ಥರ ಕಿವುಚ್ಬಿಟ್ಟು ತೆಗಿಬೇಕು. ಅದರೊಳಗಡೆ ನೀರು ಹೋಗಿರುತ್ತೆ. ಆಯಿಲಲ್ಲಿ ಹಾಕಿದ ತಕ್ಷಣ ಚಟಪಟ ಅಂತ ಆಯಿಲು ಮೈಗೆ ಸಿಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಹಾಕಿ. ನೋಡಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಎಲ್ಲ ಕಡೆ ನಾವೇನು ಬದನೆಕಾಯಿ 4 ಪಾರ್ಟ್ಸ್ ಆಗಿ ಕಟ್ ಮಾಡಿದ್ವಲ್ವ ಎಲ್ಲ ಫುಲ್ ಹೋಲ್ ಬದನೆಕಾಯಿ ಎಲ್ಲ ಫ್ರೈ ಆಗಬೇಕು. ಅಲ್ಲಿ ಫ್ರೈ ಆಗೋವರೆಗೂ ನಾವು ಅದನ್ನು ಫ್ರೈ ಆಡಿಸ್ತಾನೆ ಇರಬೇಕು ಆಯಿಲಲ್ಲಿ. ಸ್ವಲ್ಪ ಎಣ್ಣೆ ಬದನೆಕಾಯಿ ಅಂದರೆ ಒಂಚೂರು ಆಯಿಲ್ ಜಾಸ್ತಿನೇ ಇರಬೇಕು. ನೋಡಿ ಮತ್ತೆ ಇನ್ನೊಂಚೂರು ಆಯಿಲ್ ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಫ್ರೈ ಮಾಡೋಣ ಅಂತ ಫ್ರೈ ಮಾಡಿ. ನಾವು ಎಷ್ಟು ಚೆನ್ನಾಗಿ ಬದನೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ನಾವು ಅಷ್ಟು ಟೇಸ್ಟಾಗಿ ಬರುತ್ತೆ ನಮಗೆ. ಬದನೆಕಾಯಿನ ತಿನ್ನಬೇಕಾದ್ರೆ ಸಾಫ್ಟ್ನೆಸ್ ಆಗಿ ಒಳ್ಳೆ ಜ್ಯೂಸಿ ಥರ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಕಡೆ ಫ್ರೈ ಮಾಡ್ತಾ ಈ ಕಡೆ ನಾವು ಒಳಗಡೆ ಬದನೆಕಾಯಿ ಸ್ಟಫಿಂಗ್ ಮಾಡೋಕ್ಕೆ ನಾವು ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಪೀನಟ್ ಪೌಡ್ರು ಅಥವಾ ಏನಂತಾರೆ ಕಡಲೆ ಬೀಜ ಅಂತಾರೆ, ಇನ್ನು ಮತ್ತು ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿರೋದು. ಗೈಸ್, ಹುರಿದೆ ಮಾತ್ರ ನೀವು ಸ್ಟಫಿಂಗ್ ಮಾಡೋದಿಲ್ಲ, ಹುರಿಬೇಕು. ಶೇಂಗಾನ, ಪೀನಟ್ ಅಥವಾ ಕಡಲೆ ಬೀಜನ ಚೆನ್ನಾಗಿ ಹುರಿದು ಪೌಡ್ರ್ ಮಾಡ್ಕೊಂಡು, ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಆ ಕಂಟೆಂಟ್ ಸಾರಿ ಗೈಸ್, ಅಷ್ಟು ಸಣ್ಣದಾಗಿ ನಾವು ಪೌಡ್ರ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು,
ನೋಡಿ, ನೀವು ಬದನೆಕಾಯಿ ಎಷ್ಟು ತೊಗೊಂಡಿರ್ತೀರೋ ಆ ಕ್ವಾಂಟಿಟಿ ಮೇಲೆ ಸ್ಟಫಿಂಗ್ನ ತೊಗೋಬೇಕು. ಸ್ವಲ್ಪ ಜಾಸ್ತಿ ಆದರೂ ಏನು ಪರವಾಗಿಲ್ಲ. ಆಮೇಲೆ ನಾವು ಅದನ್ನು ಹೇಳ್ತೀನಿ, ಮುಂದೆ ಜಾಸ್ತಿ ಆದರೆ ಏನು ಮಾಡಬೇಕು ಅಂತ ನೋಡಿ. ಸ್ಟೇ ಟ್ಯೂನ್, ನಾನು ಏನು ಹೇಳ್ತೀನಿ ಅಂತ ಗೊತ್ತಾಗುತ್ತೆ. ನೀವು ಅರ್ಧಕ್ಕೆ ಕಟ್ ಮಾಡಿದ್ರೆ ಗೊತ್ತಾಗಲ್ಲ ಉಳಿದಿರೋ ಸ್ಟಫಿಂಗ್ ಏನು ಮಾಡೋದು ಅಂತ. ನೋಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ, 1 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಗರಂ ಮಸಾಲ. ಹಾಗೆ ಆ ಕಡೆ ನಾವು ಬದನೆಕಾಯಿ ಹುರಿತಿರೋದು ಮರಿಬಾರ್ದು ಗೈಸ್, ಫ್ರೈ ಮಾಡ್ತಾ ಇರೋದು. ಆಮೇಲೆ ಮರೆತುಬಿಟ್ರೆ ಅಷ್ಟೇ, ಒಂದೇ ಕಡೆ ಬೆಂದಿರುತ್ತೆ, ಅಂದರೆ ಒಂದೇ ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ, ಬಾಕಿ ಎಲ್ಲ 3 ಪಾರ್ಟ್ಸ್ ಇರ್ತಾವಲ್ಲ ಅವು ಚೆನ್ನಾಗಿ ಫ್ರೈ ಆಗಿರಲ್ಲ. ಹಾಗಾಗಿ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು. ಈಗ ಒಂದು ಸ್ವಲ್ಪ ಅರಿಶಿನ, ಟರ್ಮರಿಕ್ ಹಾಕೋಣ. ನೋಡಿ, ಟರ್ಮರಿಕ್, ಗೈಸ್ ನಾನು ಇಲ್ಲಿ ಟೊಮೆಟೊ ಯೂಸ್ ಮಾಡ್ತಾಯಿಲ್ಲ ಹುಳಿಗೆ, ಆಮೇಲೆ ಹುಣಸೆ ಹುಳಿನೂ ಯೂಸ್ ಮಾಡ್ತಾಯಿಲ್ಲ. ನನ್ನ ಹತ್ರ ಲೆಮನ್ ಇದೆ ಗೈಸ್. ಒಂದು ಸತಿ ಟ್ರಸ್ಟ್ ಮೀ, ನೀವು ಲೆಮನ್ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಗಾಯಿ. ಒಂದು ಹಾಫ್ ಹೋಳು ಲೆಮನ್ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಗೈಸ್, ಲೆಮನ್ ಹಾಕಿಬಿಟ್ಟು. ಆ ಕಡೆ ಹಾಗೆ ಫ್ರೈ ಮಾಡ್ತಾನೆ ಇರಬೇಕು. ನಾನು ಹೇಳಿದ್ದೀನಲ್ವ, 4 ಪಾರ್ಟ್ಸ್ ಫ್ರೈ ಆಗಲೇಬೇಕು. ಒಂದು ಪಾರ್ಟ್ಸು ನೀವು ಅಷ್ಟೇ ಇಟ್ಬಿಟ್ಟು ನೀವು ಕೆಲಸ ಮಾಡ್ತಾಯಿದ್ರೆ ಬೇರೆ ಪಾರ್ಟ್ಸ್ ಎಲ್ಲ ಫ್ರೈ ಆಗಿರಲ್ಲ. ಆಮೇಲೆ ಒಂದು ಮೆತ್ತಿಗೆ ಒಂದು ಗಟ್ಟಿ ಆ ಥರ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀನಿ. ನೋಡಿ, ಒಂದು ಸ್ವಲ್ಪ ಬೆಲ್ಲನ ಜಜ್ಜಿ ತೊಗೊಳ್ಳಿ. ನೋಡಿ, ಪುಡಿ ಪುಡಿ ಮಾಡಿ ಒಂದು ಸ್ವಲ್ಪ ಬೆಲ್ಲ. ನೋಡಿ, ಈಗ ಅದನ್ನು ಸ್ಟಫಿಂಗ್ ಮಾಡೋಕ್ಕೆ ಸ್ವಲ್ಪ ನೀರು ತಗೊಂಡು ಕಲಸೋದು. ನೋಡಿ, ಬದನೆಕಾಯಿ ಫ್ರೈ ಆಗ್ತಾ ಇದೆ. ಅದು ಫ್ರೈ ಆಗಲಿ. ಈ ಕಡೆ ನಾವು ಸ್ಟಫಿಂಗ್ನ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ, ಜಾಸ್ತಿ ಒಮ್ಮೆಲೆ ನೀರು ಹಾಕಬಾರ್ದು ಗೈಸ್, ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಸ್ಟಫಿಂಗ್ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಬದನೆಕಾಯಿ ಒಳಗಡೆ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ನೀವು ಸ್ಟಫಿಂಗ್ನ ಅಳಸಾಗಿ ಮಾಡ್ಕೊಂಡ್ಬಿಟ್ರೆ ಬದನೆಕಾಯಿ ಒಳಗಡೆ ನೀಟಾಗಿ ಕೂತ್ಕೊಳ್ಳೋ. ಹಾಗಾಗಿ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ತುಂಬ ಏನು ನೀರು ಹಿಡಿಯೋಲ್ಲ, ಅದು ಸ್ವಲ್ಪ ನೀರು ಹಿಡಿಯೋದು. ಒಂದು ಸ್ವಲ್ಪ ನಾನು ಇಲ್ಲಿ ಈ ಪುಟಾಣಿ ಪೌಡ್ರ್ ಅಂತೀವಿ, ಹುರ್ಗಡ್ಲೆ ಪೌಡ್ರನ್ನ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ಹುರ್ಗಡ್ಲೆ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಈಗ ಆ ಕಡೆ ಬದನೆಕಾಯಿ ಹುರಿದಿದೆ, ಅದನ್ನು ಬದನೆಕಾಯಿ ಹುರಿದಿದೆ. ಈಗ ಆಫ್ ಮಾಡೋಣ. ನೋಡಿ, ಎಲ್ಲ 4 ಪಾರ್ಟ್ಸ್ನು ಚೆನ್ನಾಗಿ ಹುರಿದಿದೆ. ಅದು ಆಫ್ ಮಾಡೋಣ. ಅದು ತಣ್ಣಗಾದ್ಮೇಲೆ ಅದರೊಳಗಡೆ ಬದನೆಕಾಯಿ ಒಳಗಡೆ ಸ್ಟಫಿಂಗ್ ಮಾಡೋಣ. ನೋಡಿ ಗೈಸ್, ನಾನು ಅದು ತಣ್ಣಗಾಗಲು ಬಿಡ್ತಾಯಿದ್ದೀನಿ. ನೋಡಿ, ತಣ್ಣಗಾಗಿದೆ. ನೋಡಿ, ಆರಾಮಾಗಿ ಕೈಯಿಂದನೇ ತೆಗಿಬೋದು. ನೋಡಿ, ತಣ್ಣಗಾಗಿದೆ. ನಾವೇನು 4 ಪಾರ್ಟ್ಸ್ ಮಾಡಿದ್ವಲ್ಲೋ ಅದರೊಳಗಡೆ ಹಾಕಿ ಸ್ಟಫಿಂಗ್ ಮಾಡೋದಷ್ಟೇ. ನೋಡಿ, ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ನೋಡ್ಕೋಬೇಕು ಗೈಸ್. ಈ ಟೈಮಲ್ಲಿ ಏನಾದರೂ ಉಪ್ಪು ಖಾರ ಸ್ವಲ್ಪ ಕಡಿಮೆ ಇದ್ದರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೈ ತುಂಬ ಉಪ್ಪು ಖಾರ ಇದ್ದು ಆಮೇಲೆ ನಾವು ಬದನೆಕಾಯಿ ಒಳಗಡೆ ಸ್ಟಫಿಂಗ್ ಮಾಡಬೇಕು. ನೋಡಿ, ಎಲ್ಲ ಬದನೆಕಾಯಿನ ಸೇಮ್ ನಾನು ಆ್ಯಸ್ ಇಟ್ ಈಸ್ ನಾನು ಯಾವ ಥರ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಅದೇ ಥರ 4 ಪಾರ್ಟ್ಸಲ್ಲಿ ಕೂಡ ಅದು ಸ್ಟಫಿಂಗ್ ಫಿಲ್ ಆಗಬೇಕು. ನೋಡಿ, ಎಲ್ಲ ಪಾರ್ಟ್ಸಲ್ಲೂ ಹೇಗೆ ನಾನು ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಅದೇ ಥರ.
ಚಪಾತಿ, ರೊಟ್ಟಿ ಎಲ್ಲ ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ ಗೈಸ್. ಟ್ರೈ ಮಾಡ್ಕೊಂಡು ತಿನ್ನಿ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ನಾನು ಹೇಳೋ ರೀತಿಯಲ್ಲಿ ಮಾಡಿ ನೋಡಿ. ಇನ್ನು ಕೊನೆ ಬದನೆಕಾಯಿಗೂ ಕೂಡ ನಾನು ಸ್ಟಫಿಂಗ್ ಮಾಡಿದ್ದೀನಿ. ನೋಡಿ ಎಲ್ಲ ಸ್ಟಫಿಂಗ್ ಆಯಿತು. ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿ ಬರೋಣ. ಈಗ ಒಗ್ಗರಣೆ ಮಾಡೋದು. ಹ್ಯಾಂಡ್ ವಾಶ್ ಮಾಡಿ ಬಂದಾಯಿತು. ನೋಡಿ ಯಾವ ಥರ ಸ್ಟಫಿಂಗ್ ಮಾಡಿದ್ದೀನಿ ಅಂತ ಒಂದು ಸತಿ ನೋಡ್ಕೊಂಬನ್ನಿ. ಅದು ಒಂಚೂರು ಹೊರಗಡೆ ಬರೋದಿಲ್ಲ ಗೈಸ್. ತಿನ್ನಬೇಕಾದ್ರೆ ಬಾಯಲ್ಲಿ ತುಂಬ ಚೆನ್ನಾಗಿ ಉಪ್ಪು, ಖಾರ, ಮಸಾಲೆ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಸ್ಟಫಿಂಗ್ ಗಟ್ಟಿ ಮಾಡಿದ್ರೆ ಅದು ಅಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ. ಬನ್ನಿ ಈಗ ಒಗ್ಗರಣೆ ಮಾಡೋಣ. ಗ್ಯಾಸ್ ಆನ್ ಮಾಡಿ ಮತ್ತು ಬಾಣಲೆ ಇಟ್ಟು ಒಗ್ಗರಣೆ ನೋಡಿ. ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನೋಡಿ 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದು ಆಯಿಲ್ ಆ ಕಡೆ ಬಿಸಿ ಆಗ್ತಾಯಿದೆ, ಈ ಕಡೆ ನಾನು ಟೊಮ್ಯಾಟೊ, ನಾವು ಅಲ್ಲಿ ಲೆಮನ್ ಹಾಕಿರೋದ್ರಿಂದ ಟೊಮ್ಯಾಟೊನ ಸ್ಕಿಪ್ ಮಾಡ್ತಾಯಿದ್ದೀನಿ. ನೋಡಿ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು. ಅದು ತಳ ಸ್ವಲ್ಪ ದಪ್ಪ ಅಲ್ವಾ, ಹಾಗಾಗಿ ನಾನು ಮತ್ತೆ ಹೈ ಫ್ಲೇಮ್ ಮಾಡಿ ಲೋ ಫ್ಲೇಮ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದೆ, ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿತಿದೆ ಅಂತ. ನೋಡಿ ಒಂದು ಸ್ವಲ್ಪ ಜೀರಿಗೆ, ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ನೋಡಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಅದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಆಮೇಲೆ ಈರುಳ್ಳಿ ಹಾಕೋಣ. ನೋಡಿ ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ನಾವು ಸ್ಟಫಿಂಗಲ್ಲಿ ಉಪ್ಪು ಹಾಕಿರ್ತೀವಿ, ನೋಡಿಬಿಟ್ಟು ಹಾಕಿ ಗೈಸ್. ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೈ ಬಿಡದೆ ನಾವು ಬಾಡಿಸ್ತಾನೆ ಇರಬೇಕು. ಅದು ಈರುಳ್ಳಿ ಗೋಲ್ಡನ್ ಬ್ರೌನಿಷ್ ಕಲರ್ ಟರ್ನ್ ಆಗೋವರೆಗೂ ನಾವು ಬಾಡಿಸ್ತಾನೆ ಇರಬೇಕು. ಈಗ ಆಗಿದೆ. ನಾನು ಬದನೆಕಾಯಿನ ಏನು ಈರುಳ್ಳಿ ಇದೆಯಲ್ವ ಅದ್ರ ಮೇಲೆ ಇಡ್ತಾಯಿದ್ದೀನಿ. ಈರುಳ್ಳಿ ಮೇಲ್ಗಡೆನೇ ಇಡಬೇಕು, ಅಂದರೆ ನಾವು ಏನು ಸ್ಟಫಿಂಗ್ ಮಾಡಿರ್ತೀವಲ್ವ ಅದೇನಾದರೂ ಬೈ ಮಿಸ್ ಬದನೆಕಾಯಿ ಮೇಲ್ಗಡೆ ಲೇಯರ್ ಹತ್ತಿದ್ರೆ ಅದು ಹೊತ್ತೋ ಚಾನ್ಸ್ ಇರುತ್ತೆ, ಸೀದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಅದನ್ನು ಈರುಳ್ಳಿ ಮೇಲೆ ಇಟ್ಬಿಟ್ರೆ ಸೀದೋಗಲ್ಲ. 1-2 ನಿಮಿಷ ಹಾಗೆ ಬೇಯಬೇಕದು. ಈಗ ಉಳಿದಿರೋ ಸ್ಟಫಿಂಗ್ ಆ ಕಡೆ ಬೇಯಲಿ. ಉಳಿದಿರೋ ಸ್ಟಫಿಂಗನ್ನ ನಾವು ಆಗಲೇ ಸ್ಟಫಿಂಗ್ ಜಾಸ್ತಿ ಆಗಿತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೇವಿ ಮಾಡೋಣ. ಅದಕ್ಕೆ ಅಂತ ಸ್ವಲ್ಪ ನೀರು ಹಾಕಿ, ಗಟ್ಟಿ ಇರುತ್ತಲ್ವ ಅದು ಸ್ವಲ್ಪ ಅಳಸು ಮಾಡಬೇಕು ನೀರು ಹಾಕಿಬಿಟ್ಟು. ಒಂದು ಮೀಡಿಯಮ್ ಲೆವೆಲಿಗೆ ಅಳಸು ಮಾಡಬೇಕು. ತುಂಬ ಗಟ್ಟಿನಲ್ಲ, ತುಂಬ ಅಳಸನಲ್ಲ, ಮೀಡಿಯಮ್. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ, ಅಷ್ಟಾದರೆ ಸಾಕು.
ನಾನು ಅಲ್ಲಿ ಬದನೆಕಾಯಿ ಎಣ್ಣೆಯಲ್ಲಿ ಅಷ್ಟೇ ಅದನ್ನು ಫ್ರೈ ಮಾಡಿ ಏನಕ್ಕೆ ಬೇಯಕ್ಕೆ ಬಿಟ್ಟಿರೋದು. ನಾನೇನು ನೀರು ಹಾಕಿಲ್ಲ, ಟೊಮೆಟೊನೂ ಹಾಕಿಲ್ಲ, ನಾನು ಲೆಮನ್ ಹಾಕಿರೋದ್ರಿಂದ ನೋಡಿ ಅಷ್ಟೇ. ಒಂಚೂರು ತಳ ಹಿಡ್ದಿಲ್ಲ ನೋಡಿ, ಸ್ಟಫಿಂಗ್ ಹೊರಗಡೆನೇ ಬಂದಿಲ್ಲ. ಇಲ್ಲಿ ಬದನೆಕಾಯಿ ಅಡುಗೆಯಲ್ಲಿ ಸ್ಟಫಿಂಗ್ಗೆ ಮೇನ್ ಪಾರ್ಟು, ಅದು ಮಿಕ್ಸ್ ಆದರೆ ಬಾಕಿ ಎಲ್ಲ ಚೆನ್ನಾಗಲ್ಲ ನೋಡಿ. ಅದು ಫ್ರೈ ಆಗಿದೆ ಚೆನ್ನಾಗಿ. ಮತ್ತೆ ನೋಡಿ ಈಗ ಸ್ಟಫಿಂಗ್ ಹಾಕೋಣ, ಗ್ರೇವಿ ಹಾಕೋಣ. ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದ್ಸತಿ ಗ್ರೇವಿ ಒಳಗಡೆ ನಾವೇನು ಬದನೆಕಾಯಿ ಹಾಕಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 2 ಮಿನಿಟ್ಸು ಅದು ಸ್ಟೀಮ್ ಆಗೋಕ್ಕೆ ಬಿಡಬೇಕು. ಚೆನ್ನಾಗಿ ಆ ಗ್ರೇವಿ ಜೊತೆ ಅದು ಬೇಯಬೇಕು. ನೋಡಿ ಅದು ಎಷ್ಟು ಗ್ರೇವಿ ಫುಲ್ಲು ಅಳುಸಾಗಿ ಕಾಣಿಸ್ತಾ ಇತ್ತಲ್ವ, ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ. ಇನ್ನೊಂದು 2 ನಿಮಿಷ ನೋಡಬೇಕದು ಮೇಲಿನ ಲೇಯರ್ ಹಿಂಗೆ ಸ್ಪೂನಿಂದ ಒತ್ತಿ ನೋಡಬೇಕು ಬೆಂದಿದೆಯಲ್ಲ ಅಂತ, ಗೊತ್ತಾಗುತ್ತೆ ಬೆಂದಿದೆ ಅಂತ. ಅವಾಗ ನಾವು ಈಗ ಇನ್ನೊಂದು ಸತಿ ಉಪ್ಪು ಖಾರ ಚೆಕ್ ಮಾಡೋಣ. ಎಲ್ಲ ಕರೆಕ್ಟಾಗಿತ್ತು ಉಪ್ಪು ಖಾರ, ಹಾಗಾಗಿ ನಾನು ಯಾವುದೇ ಆ್ಯಡ್ ಮಾಡ್ತಾಯಿಲ್ಲ. ನೋಡಿ ಈಗ ಗ್ರೇವಿ ಜೊತೆ ಚೆನ್ನಾಗಿ ಬದನೆಕಾಯಿ ಹಿಡ್ಕೊಂಡಿದೆ. ಈಗ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡಿ ಅಷ್ಟೇ ಮುಗೀತು. ಕೊತ್ತಂಬರಿ ಹಾಕಿ ಟ್ರಸ್ಟ್ ಮಿ ಗೈಸ್, ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಜ್ಯೂಸಿ ಆಗಿದೆ, ನೋಡಿದ್ರೆ ಹಾಗೆ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ, ಅಷ್ಟು ಚೆನ್ನಾಗಾಗಿದೆ.